ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ. ಟೈಮ್ ಬಂದು ಸಂಜೆ ಮುಂದೆ 5 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ. ಸ್ವಲ್ಪ ಲಘುನ ಚಿಕನ್ ತೊಗೊಂಬಂದಿದ್ರು ನಮ್ಮ ಮನೆಯವರು. ಒಂದು ಅರ್ಧ kg ಚಿಕನನ್ನು ನಾನು ಮ್ಯಾರಿನೇಟ್ ಮಾಡಿ ಇಡಾಕತ್ತೀನಿ. ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಿಕನ್ ಮಸಾಲ ಇಷ್ಟು ಹಾಕಿ ನಾನು ಉಪ್ಪು ಅರಿಶಿನ ಹಾಕಿ ನಾನು ಮ್ಯಾರಿನೇಟ್ ಮಾಡಿ ಇಡಾಕತ್ತೀನಿ. ಒಂದು 2 ರಿಂದ 3 ತಾಸು ಮ್ಯಾರಿನೇಟ್ ಆಗಲಿ ಅಂತಂದು ಹೇಳಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿನಿ ನೋಡ್ರಿ. ಬೆಳಗ್ಗೆ ಮಾಡಬೇಕಿತ್ತು, ಯಾಕಂದ್ರೆ ಹೆವಿ ಬ್ರೇಕ್ಫಾಸ್ಟ್ ಆಗಿತ್ತು ಬೆಳಿಗ್ಗೆ. ಹೀಗಾಗಿ ನಾವು ಸಾಯಂಕಾಲ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮುಂಜಾನೆ ಏನಾದರೂ ಪರೋಟ, ಈ ರೀತಿ ಚಪಾತಿ, ಪಲ್ಯ ಮತ್ತು ಇಡ್ಲಿ, ದೋಸೆ ಹಿಂಗೇನಾರು ತಿಂದರೆ ಮಧ್ಯಾಹ್ನ ಸ್ವಲ್ಪ ಈ ಬಿಸಿಲಿಗೆ ಜಾಸ್ತಿ ಊಟ ಹೋಗಂಗಿಲ್ಲ ನೋಡ್ರಿ. ಹಣ್ಣು ಹಂಪಲ ಮತ್ತು ಈ ಮಜ್ಜಿಗೆ ಅನ್ಕೊತ ನಮ್ಮದು ಮಧ್ಯಾಹ್ನ ಹೋಗೇ ಬಿಡ್ತೈತಿ. ಜಾಸ್ತಿ ಊಟ ಮಾಡೋಕ್ಕೂ ಆಗಂಗಿಲ್ಲ. ಹೀಗಾಗಿ ನಾನು ಬೇಡ ಅಂತಂದು ಹೇಳಿ ಸಂಜೆ ಮುಂದೆ ಈ ಪ್ಲ್ಯಾನೇ ಇಟ್ಕೊಂಡಿದ್ದು ನೋಡ್ರಿ. ಹಾಗೆ ಎಲ್ಲ ಸಂಜೆ ಮುಂದೆ ರೂಟೀನ್ ಮುಗಿಸ್ಕೊಂಡು ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿದ್ವು. ನಾನು ಮೊನ್ನೆ ಮಾರ್ಕೆಟಿಗೆ ಹೋದಾಗ ಒಂದು ಅರ್ಧ kg ಅಷ್ಟು ಮೆಣಸಿನ್ಕಾಯಿ ತೊಗೊಬಂದಿದ್ದಾರೆ. ಹೀಗಾಗಿ ಅವನು 2 ದಿನ ಆಗಿತ್ತು ಕ್ಲೀನೇ ಮಾಡಿದ್ದಿಲ್ಲ. ಅವನ್ನೆಲ್ಲ ತೆಗೆದು ನಾನು ಬಾಕ್ಸ್ನಾಗ ಮೇಲೊಂದು ಕೆಳಗೊಂದು ಎಲ್ಲ ಹಿಂಗೆ ಪೇಪರ್ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ನಾನು ತೆಗೆದಿಟ್ಕೊಂಡೆ ಅಂದರೆ ಆರಾಮಾಗಿ ಒಂದು 20 ರಿಂದ 1 ತಿಂಗಳಂತೂ ಆರಾಮಾಗಿ ಹಾಕ್ತಾವೆ ನೋಡ್ರಿ ಮೆಣಸಿನ್ಕಾಯಿ. ಹೀಗಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರಾತು ಅಂತಂದು ಹೇಳಿ ಇಟ್ಕೊಳಕತ್ತೀನಿ. ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು, ಅದನ್ನು ಸೋಸ್ಕೊಂಡ್ರಾತು ಅಂತಂದು ಹೇಳಿ ಸಂಜೆ ಮುಂದೆ ಮಸ್ತಾಗಿ ಸಣ್ಣಗೆ ಗಾಳಿ ಬರಾಕತ್ತೈತ್ರಿ. ಮತ್ತು ಹುಡುಗರಿಗೆಲ್ಲ ಎಕ್ಸಾಮ್ ಶುರುವಾಗ್ಯಾವ. ನಮ್ಮ ಸಿದ್ದನು ಒಂದು ಸ್ವಲ್ಪ ಕೆಳಗೆ ಹೋಗಿ ಬರ್ತೀನಿ ಅಂದ. ಯಾಕಂದ್ರೆ ಬರೀ ಬುಕ್ಕು ಓದೋದು, ರಿವಿಷನ್ ಅದು ಅಂದರೆ ಹುಡುಗರಿಗೆ ಒಂಥರ ತಲೆ ಕಟ್ಟಂಗೆ ಆಕತ್ತಲ್ರಿ. ಸ್ವಲ್ಪ ಚೇಂಜ್ ಇರ್ಬೇಕು, ಒಂದು ಸ್ವಲ್ಪ ಫ್ರೆಶ್ ಅನಿಸತ್ತೆ ಕೆಳಗೆ ಹೋಗಿ ಬಂದ್ರೆ. ಹೀಗಾಗಿ ನಮ್ಮ ಸಿದ್ದನು ಕೆಳಗಡೆ ಹೋದ. ಹುಡುಗರೆಲ್ಲ ಕೆಳಗೆ ಆಟ ಆಡಕತ್ತಿದ್ದು. ಅದನ್ನು ನೋಡ್ಕೊತ ನಾನು ಸಾಯಂಕಾಲ ಒಂದು ಸ್ವಲ್ಪ ಈ ರೀತಿ ಕೆಲಸನ ಟೈಮ್ ಪಾಸ್ ಮಾಡ್ಕೊತ ಟೈಮ್ ತಗೋತೀನಿ. ಅಷ್ಟರೊಳಗೆ ನಂದು ಟೈಮು ಆಗೇ ಬಿಡ್ತು ನೋಡ್ರಿ. ಒಳಗೆ ಬಂದು ನಾನು ಹಂಗಾರೆ ಬಿರಿಯಾನಿ ರೆಡಿ ಮಾಡ್ಕೊಂಡ್ರಾತು ಅಂತ ರೆಡಿ ಮಾಡ್ಕೊಳಕತ್ತೆ. ಕರೆ ಹೇಳ್ಬೇಕಂದ್ರೆ ನಿಮ್ಗೆ ಫೋನ್ಗಳು ಇಷ್ಟು ಬರಕತ್ವಲ್ರಿ. ಹೀಗಾಗಿ ನಾನು ಅರ್ಧಂಬರ್ಧ ನಿಮ್ಗೆ ತೋರ್ಸತ್ತ ಆತು ನೋಡ್ರಿ. ವಾಯ್ಸ್ ಕೊಡೋ ಮುಂದೆ ನನಗೆ ಗೊತ್ತಾಯ್ತು ಯಾಕಂದ್ರೆ ನಾನು ಸಾಯಂಕಾಲ ವ್ಲಾಗನ್ನು ಶುರು ಮಾಡಿದ್ದೆ ಅನ್ನಿಸ್ಬಿಡ್ತು ಕೊನೆಗೆ. ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಮೇಲೆ ಬಾಸುಮತಿ ಅಕ್ಕಿಯಿಂದ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ. ಸುಮಾರು ಸತಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕಾಗಿದ್ದೆ. ಹೀಗಾಗಿ ಶೇರ್ ಮಾಡ್ಕೊಂಡ್ರಾತು ಎಲ್ಲ ಅಂತಂದು ಹೇಳಿದ್ದಾರೆ. ಈ ಫೋನು, ಮೆಸೇಜಸ್ಸು ಮತ್ತು ನಮ್ಮ ಸಿದ್ದುಗೆ ಆಟ ಆಡೋಕ್ಕೆ ಕರೆಯೋಕೆ ಹುಡುಗರು ಬರ್ತಾವಲ್ರಿ, ಇಷ್ಟು ಡಿಸ್ಟರ್ಬ್ ಮಾಡ್ತಾವಂದ್ರೆ ಕೆಲವೊಂದು ಸತಿ ಹಿಂಗೆ ಆಗ್ಬಿಡ್ತೈತಿ ಸಂಜೆ ಮುಂದೆ. ಸೊ ಇದು ಬೇಡ ಅಂತಂದು ಹೇಳಿ ಪಟ ಎಷ್ಟು ನನಗೆ ಶೂಟ್ ಮಾಡೋದಕ್ಕತ್ತೋ ಅಷ್ಟು ಮಾಡಿಕೊಂಡು ಬಿಟ್ಬಿಟ್ಟು ನೋಡ್ರಿ. ಕೊನೆಗೇನು ನಿಮಗೆ ಪೂರ್ತಿನ ತೋರ್ಸೋಕ್ಕೂ ಆಗಲಿಲ್ಲ. ಆದರೆ 1-2 ಸತಿ ನಾನು ತೋರಿಸೀನಿ. ಇವತ್ತು ನಾನು ಚಿಕನ್ ಮಸಾಲ ಹಚ್ಕೊಂಡು ಮತ್ತು ಮನೆಯಾಗಿನ ಮಸಾಲ ರುಬ್ಕೊಂಡು ನಾನು ಬಿರಿಯಾನಿ ಮಾಡಾಕತ್ತಿದ್ದೆ. ಸೊ ಇದು ದಮ್ ಬಿರಿಯಾನಿನ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅದನ್ನು ಹಂಗಾರೆ ಇವತ್ತು ಶೇರ್ ಮಾಡಿಕೊಂಡ್ರು ಅಂತಂದು ಹೇಳಿ ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಮಸಾಲೆ ರುಬ್ಬೋದು ತೋರ್ಸೋಕ್ಕಾಗಲಿಲ್ಲ ರೀ, ಮತ್ತು ಇದನ್ನು ತೋರ್ಸೋಕ್ಕಾಗಲಿಲ್ಲ. ಈಗ ನಾನು ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನ ಒಗ್ಗರಣೆಗೆ ಎಲ್ಲ ಹಾಕ್ಕೊಂಡ್ಮೇಲೆ ನೋಡಿರಿ ನಿಮಗೆ ಕೊನೆಗೆ ತೋರ್ಸೋಕತ್ತೀನಿ. ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ. ನಾವು ಒಂದು 2-3 ತಾಸು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನೆಲ್ಲ. ಆಮೇಲೆ ಮೊಸರು ಹಾಕಿರ್ತೀವಲ್ಲ, ಮಸ್ತ್ ಎಣ್ಣೆ ಬಿಟ್ಕೊತೈತಿ. ಸೊ ಹಿಂಗಾಗಿತ್ತು ನೋಡ್ರಿ. ಇನ್ನು ಇದಾದಮೇಲೆ ದಮ್ಮಿಗೆ ಬಿಟ್ಟು ಅನ್ನನೂ ಮಾಡಿ ಇಟ್ಕೊಂಡಿದ್ನಲ್ರಿ. ಒಂದು 80% ಅನ್ನ ಕುಕ್ ಮಾಡಿ ಸೈಡಿಗೆ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದ್ರ ಮೇಲೆ 1-2 ಲೇಯರ್ ಹಾಕ್ಕೊಂಡು ಸಿಂಪಲ್ಲಾಗಿ ನಾನು ಪಾತ್ರೆ ಒಳಗೆ ಹೆಂಗೆ ಮಾಡ್ತಾರೆ ಅನ್ನೋದು ಇವತ್ತು ತೋರಿಸೋದಿತ್ತು. ಸೊ ಇಷ್ಟು ನೋಡಿದ ಮೇಲೆ ನಿಮಗೂ ಆಗಿರಬಹುದು ಅಂದ್ಕೊಂಡಿನಿ ರೀ. ಯಾಕಂದ್ರೆ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಮಾಡೋದ್ರಾಗ ಒಂದು ಸ್ವಲ್ಪ ನಾವು ಡಿಫ್ರೆಂಟಾಗಿ ಮಾಡಿದರೆ ಅದು ರುಚಿನೂ ಹೆಚ್ಚಾಗ್ತದೆ ನೋಡ್ರಿ. ಈ ರೀತಿ ಇತ್ತು ಇವತ್ತಿನ ಬಿರಿಯಾನಿ. ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗನ್ನು ಶುರು ಮಾಡಾಕತ್ತೀನಿ ನೋಡ್ರಿ. ಎಲ್ಲ ಮಾರ್ನಿಂಗ್ ರೂಟೀನ ಮುಗ್ದೈತಿ. ನಮ್ಮ ಸಿದ್ದಣ್ಣಂದು ಒಂದು ಸತಿ ಎಲ್ಲ ರಿವಿಷನ್ನು ಆಯ್ತು. ಹೀಗಾಗಿ ಫ್ರೆಶ್ ಆಗಿ ವ್ಲಾಗ ಶುರು ಮಾಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ನಿನ್ನೆ ಮತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕನ ಆಗಲಿಲ್ಲ. ರಾತ್ರಿ ಸ್ವಲ್ಪ ಲೇಟನೇ ಆಗಿಬಿಡ್ತೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಯಾಕಂದರೆ ಅಚಾನಕ್ಕಾಗಿ ನಾವು ವುಮೆನ್ಸ್ ಡೇದು ಪ್ಲ್ಯಾನ್ ಮಾಡಾಕತ್ವಿ. ಹೀಗಾಗಿ ಮತ್ತು ಫೋನು ಮತ್ತು ಮೆಸೇಜು ಅದು ಇದು ಅಂತ ಸ್ವಲ್ಪ ಬ್ಯುಸಿ ಆದೆ. ಮತ್ತು ಅದ್ರ ಜೊತೆಗೆ ಬಿರಿಯಾನಿ ಅಂತೂ ನಾನು ಭಾಳ ಸತಿ ಶೇರ್ ಮಾಡ್ಕೊಂಡಿದ್ದೆ ಅಂದರೆ ಭಾಳ ಸತಿ ತೋರಿಸಿದ್ದೆ. ಹೀಗಾಗಿ ಮತ್ತು ನಾವು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕನ ಆಗಲ್ಲ. ಬೆಳಿಗ್ಗೆ ಮತ್ತು ಒಂದು ಸ್ವಲ್ಪ ಇವನ್ನ ರಿವಿಷನ್ ತೊಗೊಳೋದು ಮತ್ತೆಲ್ಲ ಮಾರ್ನಿಂಗ್ ರೂಟೀನ ಸ್ವಲ್ಪ ಅವಸರದಾಗ ಎಲ್ಲ ಕೆಲಸ ಮುಗ್ದೈತಿ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಪಾತ್ರೆ ಕ್ಲೀನ್ ಅನ್ನೋದು ಜೋಡಿಸೋ ಒಂದು ಸ್ವಲ್ಪ ಅದಾವು. ಆಲ್ಮೋಸ್ಟ್ ನಾನೆಲ್ಲ ಕೆಲಸ ಮುಗ್ದೈತಿ. ಇಲ್ಲ ಡ್ರೆಸ್ಸು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತಲೆ ಎದುರು ಹಚ್ಕೊಂಡು ರೆಡಿ ಆಗಬೇಕು ಅಷ್ಟೇ. ಹೀಗಾಗಿ ಮತ್ತು ಈಗ ಫ್ರೆಶ್ ಆಗಿ ನಾನು ವ್ಲಾಗ ಶುರು ಮಾಡೋಕತ್ತೀನಿ ನೋಡ್ರಿ. ಯಾಕಂದ್ರೆ ಈ ಸತಿ ವುಮೆನ್ಸ್ ಡೇ 8ನೇ ತಾರೀಕಿಗೆ ಬಂದೈತಿ ಮತ್ತು ಶಿವರಾತ್ರಿ ಉಪವಾಸನೂ ಅವತ್ತೈತಲ್ರಿ. ಹೀಗಾಗಿ ಈ ಎಲ್ಲ ಪ್ಲ್ಯಾನ್, ಈ ವರ್ಷದೆಲ್ಲ ಪ್ಲ್ಯಾನ್ ಸ್ವಲ್ಪ ಹಿಂದೆ ಮುಂದೆ ಆಗಕತ್ತಾವ ಅಂತಲೇ ಹೇಳ್ಬೋದು. ಎಲ್ಲ ಅಡ್ವಾನ್ಸ್ ಆಗಿ ನಾವು ಸೆಲೆಬ್ರೇಷನ್ನ ಮಾಡಬೇಕು ಅಂತ ಅಂದ್ಕೊಂಡು ಟೋಟಲಿ ಡಿಸೈಡ್ ಮಾಡಿದ್ವಿ.
ಹೀಗಾಗಿ ಮತ್ತು ಒಂದು ಸ್ವಲ್ಪ ಶಾಪಿಂಗ್ ಅದು ಹೋಗೋದಿತ್ತಲ್ಲ. ಈಗ ನಾವು ಸಖಿ ಮಂಚ್ತೆ ಏನೋ ಹೋದ ವರ್ಷ ರ್ಯಾಲಿಗೆ ಅದು ಹೋಗಿದ್ದಿಲ್ಲ, ಆ ಥರ ಎಲ್ಲ ಈ ವರ್ಷ ಏನೇನು ಮಾಡಕತ್ತೀವಿ ಅನ್ನೋದನ್ನು ಅದನ್ನು ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ವ್ಲಾಗ್ನಾಗೆಲ್ಲ. ಮತ್ತು ವುಮೆನ್ಸ್ ಡೇ ನಮ್ಮದು ಯೋಗ ಕ್ಲಾಸ್ನಾಗೂ ಸೆಲೆಬ್ರೇಷನ್ ಮಾಡೋದೈತಿ, ಮತ್ತು ನಮ್ಮ ಸಖಿ ಮಂಚಿದ್ದು, ಮತ್ತು ನಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲ ಯಾವ್ಯಾವ ರೀತಿ ಆಯಿತು, ಮತ್ತು ಶಿವರಾತ್ರಿಗೆಲ್ಲ ಒಳ್ಳೊಳ್ಳೆ ವ್ಲಾಗ್ಸ್ ಅಂತೂ ಬರ್ತಾವೆ ಮುಂದಿನ ದಿನಗಳಲ್ಲಿ. ಸೊ ಇವತ್ತು ಜಸ್ಟ್ ಅದಕ್ಕೋಸ್ಕರ ನಾವು ಒಂಥರ ಶಾಪಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಪಿಂಪ್ರಿ ಮಾರ್ಕೆಟಿಗೆ ಹೊಂಟಿವಿ. ಸೊ ನಾವು 7-8 ಜನ ಹೊಂಟೀವಿ. 7-8 ಜನ ನಾವು ಅಲ್ಲಿ ಹೋಗಿ ಯಾವ ರೀತಿ ಶಾಪಿಂಗ್ ಮಾಡ್ತೀವಿ ಏನು ಇರತ್ತಾ ಅಂತ ಇವತ್ತಿನ ವ್ಲಾಗ್ನಾಗ ಶೇರ್ ಮಾಡ್ಕೊಡೋಕ್ಕೆ ಅದೇ ನೋಡಿರಿ. ಯಾಕಂದರೆ ಒಂದು 4 ಮಂದಿ ಹೆಣ್ಮಕ್ಳು ಸೇರಿದ್ರು ನಿಮಗಂತೂ ಗೊತ್ತೈತಲ್ರಿ. ಸೊ ಸ್ಪೆಷಲಾಗಿ ಒಂದು ಥೀಮನ್ನು ನಾವು ರೆಡಿ ಮಾಡ್ಕೊಂಡೇವಿ ಈ ಸತಿ ಸಖಿ ಮಂಚಕ್ಕೆ. ಸೊ ಅದ್ರ ಶಾಪಿಂಗ ಹೊಂಟೀವಿ. ಅಡ್ವಾನ್ಸಾಗಿ ಏನದು ನಿಮಗೊಂದು ಹೇಳೋದಂತಂದ್ರೆ ಇದು ಒಂಥರ ಶಾಪಿಂಗ್ ವ್ಲಾಗ್, ಅದ್ರ ಜೊತೆಗೆ ವುಮೆನ್ಸ್ ಡೇಗೆ ನಮಗೆ ಆ ಥರ ಪ್ರಿಪ್ರೇಷನ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಅದ್ರದ್ದು ವ್ಲಾಗ್ ಆಗಿರ್ತೈತಿ. ಹೀಗಾಗಿ ನಾನು ನಿನ್ನೆದು ವ್ಲಾಗನ್ನು ಅಲ್ಲಿಗೆ ನಾನು ನಿಂದಿರಿಸ್ಬಿಟ್ಟೆ. ಮತ್ತು ಅದೆಲ್ಲ ಆದಮೇಲೆ ಮತ್ತು ಈಗ ನಾವು ಅಚಾನಕ್ಕಾಗಿ ಹೋಗಲೇಬೇಕಾಯ್ತು. ಮತ್ತು ಇವತ್ತು ಹೋಗಲಿಲ್ಲ ಅಂದ್ರೆ ಮತ್ತು ನಾಳೆ ನಾಡಿದ್ದು ಎಲ್ಲ ಬ್ಯುಸಿ ಆಗಿಬಿಡ್ತಾರೆ ಹೆಣ್ಮಕ್ಳು. ಯಾಕಂದ್ರೆ ಯಾಕೆ ಪೂಜೆ ಫ್ಲ್ಯಾಶ್ ಬರ್ತೈತಿ. ಯಾಕಂದ್ರೆ ಮತ್ತು ಶಿವರಾತ್ರಿ ಉಪವಾಸ ಅಂತಂದು ಮತ್ತು ಕೆಲವೊಂದಿಷ್ಟು ಮಂದಿ ಅಡ್ವಾನ್ಸಾಗಿ ಸೆಲೆಬ್ರೇಷನ್ ಮಾಡಕತ್ತಾರ, ಕೆಲವೊಂದಿಷ್ಟು ಮಂದಿ ಆಮೇಲೆ ಸೆಲೆಬ್ರೇಷನ್ ಮಾಡಕತ್ತಾರ. ಹೀಗಾಗಿ ನಾವೊಂದು ಸ್ವಲ್ಪ ಎಲ್ಲ ಪ್ಲ್ಯಾನ್ ಎಲ್ಲ ಎಡವಟ್ ಆದಂತ ಹೇಳ್ಬೋದು ಈ ವರ್ಷದ್ದು. ಅದ್ರ ಜೊತೆಗೆ ಈಗ ಎಲ್ಲ ಎಕ್ಸಾಮ್ ಹುಡುಗರು ಎಕ್ಸಾಮ್ ಶುರು ಆಗ್ಯಾವಲ್ಲ ಸಣ್ಣ ಮಕ್ಕಳದ್ದು. ಹೀಗಾಗಿ ಬ್ಯುಸಿ ಇರ್ತಾರೆ. ಕೆಲವೊಬ್ಬರು ಕೆಲ್ಸಕ್ಕೆ ಹೋಗೋರು ಇರ್ತಾರಲ್ಲ, ಜಾಬ್ ಮಾಡೋರಿರ್ತಾರೆ, ಕೆಲವೊಬ್ಬರು ಮನೆಯಾಗ ಇರ್ತಾರೆ, ಕೆಲವೊಬ್ರು ಬಿಸ್ನೆಸ್ ಮಾಡೋರಿರ್ತಾರೆ. ಹೀಗಾಗಿ ಸ್ವಲ್ಪ ಎಲ್ಲರದ್ದು ನೋಡ್ಕೋಬೇಕಲ್ಲ. ಹೀಗಾಗಿ ನಾವು ಟೋಟಲಾಗಿ ನಮಗೆಲ್ಲ ಡಿಸ್ಕಸ್ ಮಾಡಿ ಒಂದು ಅಡ್ವಾನ್ಸಾಗಿ ನಾವು ಮಾಡೋರು ಅದೀವಿ ಈ ವರ್ಷ. ಯಾಕಂದರೆ ಎಕ್ಸಾಮ್ ಒಂದು ಶಿವರಾತ್ರಿ ಒಂದು ಅದ ದಿನಕ್ಕೆ ಬಂತಲ್ಲ. ಹೀಗಾಗಿ ಮತ್ತು ಈ ರ್ಯಾಲಿದಂತೂ ಅಡ್ವಾನ್ಸಾಗೆ ಇಟ್ಕೊಂಡಾರ ಅವರು. ಅದಕ್ಕೂ ಇದೇ ಕಾರಣ ಅಂತ ಹೇಳ್ಬೋದು. ಈ ಸತಿ ಎಲ್ಲ ಉಪವಾಸ ಬಂದಿದ್ದಕ್ಕೆ ಹಿಂಗಾಗಿ ಅವರು ಅಡ್ವಾನ್ಸಾಗೆ ಹಿಂಗೆ ಇಟ್ಕೊಂಡ ತಕ್ಷಣ ನಾವು ದಿಢೀರನಾಗೆಲ್ಲ ಮತ್ತು ಅವರು ಎಲ್ಲ ಮೆಸೇಜ್ ಬಂದರೆ ನಾವು ಪ್ಲ್ಯಾನ್ ಮಾಡೋಕ್ಕಾಗ್ತೀವಿ. ಹೀಗಾಗಿ ಈ ವರ್ಷ ನಮ್ಮ ರ್ಯಾಲಿ ಒಳಗೆ ಥೀಮ್ ಏನು ಯಾವ ರೀತಿ ಅನ್ನೋದನ್ನು ಮುಂದಿನ ಬ್ಲಾಗ್ನಾಗಂತೂ ಶೇರ್ ಮಾಡ್ಕೊತೀನಿ. ಸದ್ಯ ಇವತ್ತು ನಾವು ಏನೇನು ಪಿಂಪ್ರಿ ಮಾರ್ಕೆಟ್ನಾಗ ಶಾಪಿಂಗ್ ಮಾಡ್ಕೊ ಹೋಗಿವಲ್ಲ. ಸೊ ಆ ಮಾರ್ಕೆಟು ಬಹಳಷ್ಟು ತೋರಿಸ್ತೀನಿ, ಮತ್ತು ಹೋಲ್ಸೇಲ್ ಅಂಗಡಿಗಳ ಮತ್ತು ನಾವೇನೆಲ್ಲ ತೊಗೊಂಡ್ವಿ ಅನ್ನೋದನ್ನು ಇವತ್ತಿನ ಎಷ್ಟು ಸಾಧ್ಯಕತ್ತ ಅಷ್ಟು ನಾನು ಶೇರ್ ಮಾಡ್ಕೊತೀನಿ. ಯಾಕಂದ್ರೆ ಒಂದೊಂದು ಗಾಡಿ ಮೇಲೆ ಇಬ್ಬರಿಬ್ರು ಹೊಂಟೀವಿ, ಹಂಗಲ್ಲ 8 ಜನ ಹೊಂಟೀವಿ. 8 ಜನ ಮಾರ್ಕೆಟಿಗೆ ಹೋದ್ರೆ ಗೊತ್ತಲ್ರಿ, ಹೆಣ್ಮಕ್ಳು ಒಂದು 4 ಹೆಣ್ಮಕ್ಳು ಸೇರಿದಂದ್ರೆ ಯಾವ ರೀತಿ ಶಾಪಿಂಗ್ ಆಗತ್ತೆ ಅಂತ ನಿಮಗಂತೂ ಗೊತ್ತೈತಿ. ಸೊ ನೋಡೋಣ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಅಂತ. ನಂಗೆ ಆದಷ್ಟು ನಾನು ಗಾಡಿ ಮೇಲೆ ವಿಡಿಯೋ ತೆಗಿಯಕ್ಕೆ ಹೋಗಂಗಿಲ್ಲ ರೀ. ನನ್ನ ಜೊತೆಗೆ ನನ್ನ ಫ್ರೆಂಡ್ ಬರಾಕತ್ತಲ್ಲ, ಇಲ್ಲೇ 5th ಫ್ಲೋರ್ನಾಗ ಹೋಗ್ಬೇಕಾದ್ರೆ ಆಕಿ ನಾನು ಒಂದು ಗಾಡಿ ಮೇಲೆ ಹೊಂಟೀವಿ. ಹೀಗಾಗಿ ಒಂದು ಗಾಡಿ ಮೇಲೆ ಇಬ್ಬಿಬ್ರಿ ಹೋಗಿ ಶಾಪಿಂಗ್ ಹೋಗಿ ಅಂದ್ರೆ ಈಗ ಹೆಂಗೆ ಅಂದರೂ ನಾವು ಎಷ್ಟು ಕಡಿಮೆ ತೊಗೊಂಡ್ರು 2-3 ತಾಸಂತೂ ಹಾಗೇ ಆಗ್ತೈತಿ. ಸೊ ನೋಡೋಣ ಆದಷ್ಟು ಬೇಗ ಹೋಗಿ ಬೇಗ ಬರೋಂತ ಪ್ಲ್ಯಾನ್ ಮಾಡ್ಕೊಂಡಿವಿ. ಈಗ ಒಂದು ಸರ್ತಿ ರಿವಿಷನ್ ಅಂತೂ ಆಗೇ ತಂದಿಸಿದ್ದೀವಿ. ಯಾಕಂದರೆ ಮತ್ತು ನಾಳೆ ಮತ್ತು ಎಕ್ಸಾಮು ನಾಡು ಅಂದರೆ ಸುಟ್ಟಿ ಹಿಂಗೆ ಅದಾವಲ್ರಿ. ಹೀಗಾಗಿ ಸೊ ಇವತ್ತಿನ ಶಾಪಿಂಗ್ ಬ್ಲಾಗು ನಿಮ್ಗೆ ಹೆಂಗೆ ಅನಿಸುತ್ತೆ ಮತ್ತು ಅದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಹಂಗೆ ಬ್ಲಾಗ್ ಮತ್ತು ದೊಡ್ಡ ಆತಂದರೆ ಹೆಚ್ಚಿಗೆ ಏನಾದರೂ ನಾನು ಅಲ್ಲೇ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೊಗೊಂಡಂದ್ರೆ ಬ್ಲಾಗ್ ಮತ್ತು ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಂಗಿಲ್ಲ. ಅದ್ರ ಜೊತೆಗೆ ಮತ್ತು ಮಿನಿ ಬಿರಿಯಾನಿನೂ ಅಷ್ಟೇ ಸಿಂಪಲ್ಲಾಗಿ ಯಾವ ರೀತಿ ಅನ್ನಿಸ್ತು ನಿಮ್ಮದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಮತ್ತು ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಪಿಂಪ್ರಿ ಮಾರ್ಕೆಟ್ ಯಾರ್ಯಾರಿಗೆ ಇಷ್ಟ ಆಯಿತು ಮತ್ತು ಯಾರ್ಯಾರಿಗೆ ಇಷ್ಟ ಆಗಲಿಲ್ಲ ಅನ್ನೋದು ಕಮೆಂಟ್ ಸೆಕ್ಷನ್ನಾಗ ಹೇಳಿಸಿ. ಮತ್ತು ಹೊಸದಾಗಿ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ರೆಡಿಯಾಗಿ ಅಲ್ಲಿ ಹೋಗ್ತೀನಿ. ಹೋದ್ಮೇಲೆ ಒಂದು ಸತಿ ನಾನು ಅಲ್ಲೇ ಶೇರ್ ಮಾಡ್ಕೊತೀನಿ. ಸ್ವಲ್ಪ ರೆಡಿಯಾಗಿ ಬರ್ತೀನಿ ಅಷ್ಟೆ. ಇನ್ನು ನಾ ಬಾ ಅನ್ಕೊತ ಟೈಮು ಮನೆ ಹತ್ರಗನ 1 ಗಂಟೆ ಆಯ್ತು ನೋಡ್ರಿ. ಬಿಡ್ಬೇಕಂದ್ರೆ ನಮ್ಮದು 1 ಗಂಟೆ ಮೇಲೆ ಆಯ್ತು. ಇನ್ನು ಎಲ್ಲರೂ ಸೇರಿಕೊಂಡು 8 ಜನ ಹೆಣ್ಮಕ್ಳು 4 ಗಾಡಿ ತೊಗೊಂಡು ಹಿಂದೆ ಮುಂದೆ ಹೋಗೋಷ್ಟೊತ್ತಿಗೆ ಪಿಂಪ್ರಿ ಮುಷ್ಟೊತ್ತರಿಗೆ ನಮಗೆ 2 ಗಂಟೆ ಆಗತ್ತೆ ಮತ್ತು ನೋಡ್ರಿ. 4 ಮಂದಿ ಹೆಣ್ಮಕ್ಳು ಸೇರಿದ್ರೆ ಹಿಂಗೆ ಆಗತ್ತೆ ನೋಡ್ರಿ. ಸೊ ಅಂತೂ ಇಂತೂ ಒಟ್ಟು 2 ಗಂಟೆಗೆ ಬಂದು ನಾವು ಪಿಂಪ್ರಿ ಮುಟ್ಟಿದ್ವಿ. ಮಠ ಮಧ್ಯಾಹ್ನ ಆದರೂ ಚಿಂತಿಲ್ಲ, ಇವತ್ತು ಶಾಪಿಂಗ್ ಮಾಡ್ಕೊಂಡು ಹೋದ್ರಾತು. ಮತ್ತು ನಾಳೆಯಿಂದ ಎಲ್ಲರೂ ನಾವು ಬ್ಯುಸಿ ಆಕ್ಕೇವೆ ಅಂತಂದು ಹೇಳಿ ಹೊಂಟೀವಿ ನೋಡ್ರಿ. ಈಗ ಏನು ತೊಗೋಬೇಕು, ಏನು ಜ್ಯುವೆಲರಿ ತೊಗೋಬೇಕು, ಯಾವ ಥರ ಡ್ರೆಸ್ ತೊಗೋಬೇಕು ಎಲ್ಲ ನಾವು ಇಲ್ಲೇ ಸೇರಿದ ಮೇಲೆ ಡಿಸ್ಕಷನ್ ಮಾಡಿದ್ರಾತು ಅಂತಂದು ಹೇಳಿ ನಾವು ಮಾತಾಡ್ಕೊಂಡಿದ್ವಿ. ಸೊ ಟಾಪ್ ತೊಗೋಬೇಕು, ಸೀರೆ ತೊಗೋಬೇಕು, ಮತ್ತು ಇವು ಜೀನ್ಸ್ ಮ್ಯಾಗಿನ ಟಾಪ್ ಬರ್ತಾವಲ್ರಿ
ಯಾವ ರೀತಿ ನಾವು ಡ್ರೆಸ್ ಕೋಡ್ ಮಾಡ್ಕೋಬೇಕು ಅನ್ನೋದು ಅಲ್ಲಿ ಹೋಗಿಂದನೇ ನಾವು ಡಿಸೈಡ್ ಮಾಡ್ಕೊಂಡ್ರಾತು. ಏನು ಖರೀದಿ ಮಾಡೋಣ, ಏನು ರೆಂಟ್ ಮೇಲೆ ತೊಗೊಳ್ಳೋಣ, ಹಿಂಗೆ ಒಂದಿಷ್ಟು ಗೊಂದಲ ಭಾಳ ಇದ್ದವು ರೀ. ಯಾಕಂದ್ರೆ ನಾವು 2-3 ವರ್ಷದಿಂದ ನಾವು ಈ ರ್ಯಾಲಿ ಮಾಡ್ಕೊತ ಬಂದೀವಿ. ಹೀಗಾಗಿ ಇದು ವರ್ಷ ಬೇರೆ ಸ್ವಲ್ಪ ಥೀಮನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಅಂತಂದು ಹೇಳಿ ಒಂದು 12 ಜನ ಆಗಿದ್ದೀವಿ ರೀ. ಅದ್ರಾಗ ಶಾಪಿಂಗ್ ಬಂದ್ರೆ ಒಂದು 8 ಜನ ಒಂದು ಅಂಗಡಿಗೆ ಹೋಗ್ತಾರೆ. ನಿಮಗೆ ಹೆಂಗಿರ್ತೈತಿ ಅನ್ನೋದು ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನೋಡಿರಿ. ಇಲ್ಲಿ ಒಂದು ಸ್ವಲ್ಪ ನಂಗೆ ಕಾಪಿರೈಟ್ ಕ್ಲೇಮ್ ಬರ್ತೈತಿ ಅಂತಂದು ಹೇಳಿ ನಾನು ವಾಯ್ಸ್ ಕೊಡಕತ್ತೀನಿ. ಅದನ್ನು ತೊಗೊಳೋದು ನಾವು 100-200 ರೂಪಾಯಿ ಸಾಮಾನು. ಅದ್ರಾಗ ಎಷ್ಟು ನಾವು ಚೌಕಾಶಿ ಮಾಡ್ತೀವಿ ಮತ್ತು ಎಷ್ಟು ಆರಿಸ್ತೀವಿ ಅಂತಂದು ನಿಮಗಂತೂ ಗೊತ್ತಿರ್ಬೋದು ಅಂದ್ಕೊಂಡು ನೋಡಿರಿ. ಸೊ ಅದೇ ರೀತಿ ನಮ್ಗೆ ಆಯ್ತು ನೋಡಿರಿ, ಅದನ್ನು ತೊಗೊಳ್ಳೋಣ, ಇದನ್ನು ತೊಗೊಳ್ಳೋ, ಅದು ಮ್ಯಾಚಿಂಗ್ ಆಕತಿ, ಈ ಥರ ಡ್ರೆಸ್ ತೊಗೊಳ್ಳೋಣ. ಫೈನಲ್ ಆಗಿ ನಾವು ಎಲ್ಲದನ್ನು ಚೂಸ್ ಮಾಡಿಕೊಂಡು ಇದೇ ಥರ ಇರಲಿ ಅಂತ ಶಾಪಿಂಗ್ ಮಾಡಕತ್ತೀವಿ. ಈ ರೀತಿ ನಮ್ಮದು ಶಾಪಿಂಗ್ ನಡೆಯಕತ್ತಿತ್ತು ನೋಡಿರಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಸಂಜೆ 6 ಗಂಟೆ ಆಯಿತು. ಸೊ ಏನೇನು ಶಾಪಿಂಗ್ ಮಾಡಿದ್ವಿ ಮತ್ತು ನಮ್ಮದು ಡ್ರೆಸ್ ಕೋಡ್ ಏನು ಮತ್ತು ನಮ್ಮದು ಯಾವ ಥೀಮನ್ನು ನಾವು ಚಾಯ್ಸ್ ಮಾಡ್ಕೊಂಡಿವಿ ಮತ್ತು ನಮ್ಮ ಗ್ರೂಪ್ ಹೆಸರು ಏನು ಇಟ್ಕೊಂಡಿವಿ ಮತ್ತು ನಾಳೆ ರ್ಯಾಲಿ ಒಳಗೆ ಅನ್ನೋದನ್ನು ಮುಂದಿನ ವ್ಲಾಗ್ನಾಗ ನಾನು ಕಂಟಿನ್ಯೂ ಮಾಡಿ ನಿಮ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗು ನಿಮ್ಗೆ ಶಾಪಿಂಗ್ ವ್ಲಾಗು ಮತ್ತು ಬಿರಿಯಾನಿ ವ್ಲಾಗ್ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು, ಬಾಯ್.